ಅಣ್ಣ ಇತ್ತೀಚೆಗೆ ಟೊಮೆಟೊ ಬೆಲೆ ತುಂಬಾ ಕಡಿಮೆ ಆಗಿದೆ, ಒಂದು ಹೆಚ್ಚು ಕಡಿಮೆ ಒಂದು 4 ತಿಂಗಳಿಂದ. ಅದ್ರ ಬಗ್ಗೆ ಹೇಳಕ್ ಇಷ್ಟಪಡ್ತೀರಣ್ಣ? ನೋಡಿ, ಈಗ ಏನೋ ಸರ್ಕಾರಗಳಲ್ಲಿ ನಡೀತಾ ಇದೆ ಹೋರಾಟಗಳು, ಸುಮ್ನೆ ಹೋರಾಟಗಳು ಮಾಡ್ತಾರೆ. 4 ತಿಂಗಳಾಗಿದೆ ರೈತರ ಪರವಾಗಿ ಸರ್ಕಾರಗಳಾಗ್ಲಿ ವಿರೋಧ ಪಾರ್ಟಿಗಳಾಗ್ಲಿ ಯಾರು ನಿಲ್ಲೋದಕ್ಕೆ ಬರ್ಲಿಲ್ಲ. ಈಗ ಏನಾದ್ರೂ ಬೆಲೆ ಏರಿಕೆ ಆಯ್ತು ಅಂತಂದ್ರೆ, ಬೆಲೆ ಏರಿಕೆ ಆಗೋಯ್ತು, ಗಗನಕ್ಕೇರಿದ ಟೊಮಾಟೊ ಅಂತ ಹೇಳ್ಬಿಟ್ಟು ಮೀಡಿಯಾಗಳೆಲ್ಲ ಬರ್ತಾ ಇತ್ತು. ಈ ಕಡೆ ಮೀಡಿಯಾ ಅವರು ನಮ್ಗೇನು ಸಹಾಯ ಮಾಡಿಲ್ಲ, ರೈತರ ಪರವಾಗಿ ನಿಲ್ಲಿಲ್ಲ. ಈ ಕಡೆ ಬಂದ್ ಸರ್ಕಾರಗಳಾಗ್ಲಿ ವಿರೋಧ ಪಾರ್ಟಿಗಳ ಇದುವರೆಗೂ ರೈತರಿಗೆ ಏನ್ ಕಷ್ಟ ಆಗಿದೆ, 4 ತಿಂಗಳಾಗಿದೆ ಟೊಮಾಟೊ ಬೆಲೆ ಕುಸಿತಕೊಂಡು, ಹಾಕಿರೋ ಬಂಡವಾಳ ಸಹ ಬರ್ತಾ ಇಲ್ಲ. ರೈತರ ನೆರವಿಗೆ ಯಾರು ನಿಂತಿಲ್ಲ. ಇದು ತುಂಬಾ ಬೇಸರ ತರ್ತಕ್ಕಂಥ ಸಂಗತಿ. ಈ ಮುಂದಿನ ದಿನಗಳಲ್ಲಾದ್ರೂ ರೈತರಿಗೆ ಏನ್ ಬೆಲೆ ಕುಸಿತ ಆದ, ಟೊಮಾಟೊ ಆಗ್ಲಿ ತರಕಾರಿ ಆಗ್ಲಿ ಬೇರೆ ಯಾವುದೇ ಆಗ್ಲಿ ಕುಸಿತ ಆದಂತ ಸಂದರ್ಭದಲ್ಲಿ ರೈತರ ಪರವಾಗಿ ನಿಲ್ಬೇಕು. ನಿಲ್ಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ರೈತರು ಮಾಡ್ಬೇಕಾಗತ್ತೆ ಅಂತ ರೈತರ ಪರವಾಗಿ ನಾನು ಕೇಳ್ಕೊಳ್ಳೋಕೆ ಇಷ್ಟಪಡ್ತಾ ಇದ್ದೀನಿ. ಅಣ್ಣ, ಇತ್ತೀಚೆಗೆ ಹಾಲಿನ ಬೆಲೆ ತುಂಬಾ ಏರಿಕೆ ಆಗ್ತಿದೆ, ಅದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀನಿ? ನೋಡಿ, ಹಾಲಿನ ಬೆಲೆ ಏರಿಕೆ ಆಗಿರೋದಲ್ಲ, ಹಾಲಿನ ಬೆಲೆ ಇನ್ನೂ ಏರಿಕೆ ಆಗ್ಬೇಕು. ರೈತರಿಗೆ 60 ರೂಪಾಯಿ ಲೀಟರ್ ಕೊಟ್ಟರು ಕೂಡ ಸಾಕಾಗೋದಿಲ್ಲ. ಬೂಸ ಹಿಂಡಿ ಬೆಲೆ ಏರಿಕೆ ಆದಾಗ ಯಾರು ಮುಂದೆ ಬಂದು ಮಾತಾಡೋದಿಲ್ಲ. ಈಗ ನೋಡಿ, 2 ರೂಪಾಯಿ ರೈಸ್ ಆಗಿದೆ ಅನ್ನೋದಕ್ಕೆ ಬೇರೆ ಹೋರಾಟಗಳೆಲ್ಲ ಶುರು ಮಾಡ್ಕೊಂಡಿದ್ದಾರೆ. ಅಹೋರಾತ್ರಿ ಹೋರಾಟ ಅಂತ ಹೇಳ್ತಾರೆ. ರೈತರ ನಷ್ಟದಲ್ಲಿ ಇರೋವಾಗ ಯಾರು ಮುಂದೆ ಬರೋದಿಲ್ಲ. ಈಗ ರೈತರಿಗೆ ಏನ್ ಬೆಲೆ ಬರ್ತಾ ಇದೆ, ರೈತರಿಗೆ ಏನ್ ಬೆಲೆ ಕೊಡ್ತಾ ಇದ್ರಿ, ರೈತನಿಗೆ ಒಳ್ಳೆ ಬೆಲೆ ಕೊಡಿಸ್ಬೇಕು ಅಂತಕ್ಕಂಥದ್ದು ಯಾರಿಗೂ ಇಲ್ಲ. ರೈತರ ಪರ ಅಂತ ಸರ್ಕಾರಕ್ಕೆ ಹೇಳ್ಕೊಂತಾರೆ, ವಿರೋಧ ಪಾರ್ಟಿಗಳು ಹೇಳ್ಕೊಂತಾ ಇದ್ದಾರೆ. ತುಂಬಾ ನಮ್ಗೆ ನೋವಾಗ್ತಾ ಇದೆ. ಏನು ಹಾಲಿನ ಬೆಲೆ ರೈಸ್ ಆಗ್ಬಿಟ್ಟಿದೆ ಅಂತ ನಾಚಿಕೆ ಆಗ್ಬೇಕು ಹೋರಾಟ ಮಾಡಂತವ್ರಿಗೆ. ರೈತನಿಗೆ ಇವತ್ತು 60 ರೂಪಾಯಿ ಲೀಟರ್ ಕೊಟ್ರೆ ಏನೋ ಸ್ವಲ್ಪ ಅವನು ಬೆಳೆಯೋದಕ್ಕೆ, ಹಾಲು ಕೊಡೋದಕ್ಕೆ ಈಸಿ ಆಗತ್ತೆ. ಬೂಸ ಹಿಂಡಿ ಬೆಲೆ ಬೇಕಾದಷ್ಟು ಏರಿಕೆ ಆಗಿದೆ, ಹಾಲಿನ ಬೆಲೆ ಮಾತ್ರ ಏರಿಕೆ ಆಗ್ಬಾರ್ದು. 2 ರೂಪಾಯಿ ಏರಿಕೆ ಮಾಡಿ ಹೋರಾಟ ಮಾಡ್ತಾರೆ. ಬೂಸ ಹಿಂಡಿ ಬಗ್ಗೆ ಯಾರು ಮಾತಾಡೋದಿಲ್ಲ. ಅದನ್ನ ಯಾಕೆ ಮಾತಾಡ್ತಾ ಇಲ್ಲ, ಅದನ್ನ ಯಾಕೆ ಹೋರಾಟ ಮಾಡ್ತಾ ಇಲ್ಲ? ಈ ಮುಖ್ಯನ ನಾನು ವಿರೋಧ ಪಾರ್ಟಿ ಏನು ಇವತ್ತು ನೀವು ಅಹೋರಾತ್ರಿ ಹೋರಾಟ ಮಾಡ್ತಾ ಇದ್ರಿ, ನಿಮ್ಗೆ ನಾಚಿಕೆ ಆಗ್ಬೇಕು ಅಂತಕ್ಕಂಥ ವಿಚಾರ ತಿಳಿಸ್ತಾ ರೈತರು ಇದ್ರ ಬಗ್ಗೆ ಎಚ್ಚೆತ್ಕೋಬೇಕು. ಮುಂದಿನ ದಿನಗಳಲ್ಲಾದ್ರೆ ಎಚ್ಚೆತ್ಕೊಂಡು ಯಾರು ನಿಮ್ ವಿರುದ್ಧವಾಗಿ ಹೋರಾಟ ಮಾಡ್ತಾರೋ ಅವ್ರು ಚೀಮಾರಿ ಹಾಕಂತ ಕೆಲಸ ಆಗ್ಬೇಕು ಅಂತ ಈ ಮುಖ್ಯನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ.